ಇವತ್ತು ನಾವು ಅಡಿಕೆ ಮತ್ತು ಪೇರ ಬೆಳೆದಿರತಕ್ಕಂತಹ ಒಂದು ತೋಟದಲ್ಲಿದ್ದೀವಿ. ತೋಟದಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥ ನೀವು ನೋಡ್ತಾ ಇರ್ತಿದ್ರೆ ಅಡಿಕೆಯಲ್ಲಿ ಬರ್ತಕ್ಕಂಥ ಚುಕ್ಕೆ ರೋಗ. ಈ ಮಚ್ಚೆ ಅಥವಾ ಚುಕ್ಕೆ ರೋಗಗಳು ಅಡಿಕೆಯಲ್ಲಿ ಯಾವ ಥರ ಬರುತ್ತೆ ಅನ್ನೋದಾದರೆ, ಮೊದಲನೇ ಹಂತದಿಂದ ನಾವು ಪರೀಕ್ಷಿಸಬೇಕಾದ್ರೆ ಯಾವಾಗ ಮುಂಗಾರಿನ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಮೋಡ ಕವಿದ ವಾತಾವರಣದಲ್ಲಿ ಪ್ರತಿದಿನ ಅಥವಾ ಒಂದು 7 ತಾಸು ಎಲೆಗಳ ಮೇಲೆ ಯಾವಾಗ ತೇವಾಂಶ ಅದೇ ಥರ ಇರುತ್ತೆ, ತೇವಾಂಶ ನಿರಂತರವಾಗಿ 7 ಗಂಟೆಗಳ ಕಾಲ ಎಲೆಗಳ ಮೇಲೆ ತೇವಾಂಶ ಯಾವಾಗ ಇರುತ್ತೆ, ಆ ಸಂದರ್ಭದಲ್ಲಿ ಅಡಿಕೆಯ ಮೇಲೆ ಈ ಚುಕ್ಕೆಗಳ ಕಾಟ ಬರುತ್ತೆ. ಇದು ಸಾಮಾನ್ಯವಾಗಿ ಅಡಿಕೆ ಒಂದೇ ಬೆಳೆಯಲ್ಲ, ಪ್ರತಿಯೊಂದು ಬೆಳೆಯಲ್ಲಿ. ಉದಾಹರಣೆಯಾಗಿ ಗುಲಾಬಿ ತೋಟದಲ್ಲಾಗಿರ್ಬೋದು, ಎಲೆಗಳ ಮೇಲೆ ಆಗಿರ್ಬೋದು, ದಾಳಿಂಬೆ ಬೆಳೆ ಏನಿರ್ತಾವಲ್ಲ, ದಾಳಿಂಬೆ ಎಲೆ ಮೇಲೆ ಆಗಿರ್ಬೋದು, ಈ ಥರ ಚುಕ್ಕೆಗಳು ಕಂಡುಬರೋದು ಅತಿ ಸಾಮಾನ್ಯ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಕೆಂಪು ನುಸಿ ಅಂತ. ಈ ಕೆಂಪು ನುಸಿ ಯಾಕೆ ಬಂದಿದೆ ಈ ಅಡಿಕೆ ತೋಟದಲ್ಲಿ ಅಂತಂದರೆ, ಯಾವಾಗ ಸೂರ್ಯನ ತಾಪಮಾನ ಜಾಸ್ತಿ ಇದ್ದಾಗ ಆ ಸಂದರ್ಭದಲ್ಲಿ ಕಳೆ ನಿರ್ವಹಣೆ ಸರಿಯಾಗಿ ಮಾಡಿಕೊಳ್ಳಾರದೆ ಕಳೆಯನ್ನು ಅದೇ ಥರ ಜೀವಂತ ಕಳೆಯನ್ನು ಹಂಗೆ ಬಿಟ್ಟಿದ್ರೆ ಅದರಿಂದ ಉಂಟಾಗಿರ್ತಕ್ಕಂಥ ಕೆಂಪು ನುಸಿಯೇ ಇಲ್ಲಿ ಈ ಗಿಡಗಳಲ್ಲಿರ್ತಕ್ಕಂಥ ಪತ್ರ ಹರಿತ್ತು ಏನಿರುತ್ತಲ್ಲ, ಅಂದರೆ ರಸ ಏನಿರುತ್ತಲ್ಲ, ಆ ರಸವನ್ನೆಲ್ಲ ಕೂಡ ಹೀರಿಕೊಂಡು ಈ ಎಲೆಗಳು ಕುಂಠಿತ ಆಗೋಕ್ಕೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯಲಾರದೆ ಇರೋ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡ್ತವೆ. ಇದನ್ನು ಕಂಟ್ರೋಲ್ ಮಾಡೋದು ಯಾವ ಥರ ಅಂತಂದರೆ, ಈ ಕೆಂಪು ನುಸಿಯನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ನಾವು ಕೆಮಿಕಲಲ್ಲಿ ನಾವು ನೋಡ್ತಾ ಹೋದರೆ ಪ್ರೊಪ್ರೋಗೇಟ್ ಅಂತ ಬರುತ್ತೆ. ಅದನ್ನು 1 ಲೀಟ್ರ್ ನೀರಿಗೆ 1 ml 1.5 ml ಪರ್ ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡುವಂಥದ್ದು. ಅದರ ಜೊತೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ಉತ್ತಮವಾದ ಕೆಂಪು ನುಸಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಈ ಕೆಂಪು ಚುಕ್ಕೆಗಳು ಏನಿದಾವಲ್ಲ, ಚುಕ್ಕೆ ಎಲೆಗಳ ಮೇಲೆ ಇರ್ತಕ್ಕಂಥ ಮಚ್ಚೆಗಳೇನಿದಾವಲ್ಲ, ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ಥರ ಅಂತಂದರೆ ಫಂಗಿಸೈಡ್ ಬರುತ್ತೆ ಒಂದು. ಯಾವುದು ಅಂತಂದರೆ ನಿಮಗೆ ಎಕ್ಸಾಕೋನೋಜಲ್ ಆಗಿರ್ಬೋದು, ಈ ಕೆಂಪು ಚುಕ್ಕೆಗಳ ಪ್ರಭಾವ ಜಾಸ್ತಿ ಇದೆ ಅಂದರೆ ಪ್ರೊಪಿಕೋನೋಜಲ್ ಆಗಿರ್ಬೋದು. ಇದನ್ನು 1 ml ಅಥವಾ 1.5 ml ಪರ್ ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಕೂಡ ಈ ಚುಕ್ಕೆಗಳ ಒಂದು ಚುಕ್ಕೆಗಳನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಈ ಥರ ಇರುತ್ತೆ. ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಥ್ಯಾಂಕ್ಸ್ ಹೇಳುತ್ತೆ. ಇದೇ ಥರ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸಿಕೊಡಲಾಗುತ್ತೆ.